ಮಾರ್ಗಕ್ಕೆ ಸಂಬಂಧಿಸಿದಂತ ನಮ್ಮವರು ಬಂದು ಹೇಳಿದರು, ಕ್ರೂರ ಮೃಗಗಳ ಹಾವಳಿಗೀಯ ನಾವು ಪರಿಶ್ರಮ ಪಟ್ಟದ್ದು ನಮ್ಮ ಕೈಗೆ ಸಿಗುವುದಿಲ್ಲ. ಅಭಯಪಟ್ಟು ಶಬರ ಬಡೆಯನ್ನು ಸೇರಿಸಿಕೊಂಡು ಆ ಮೃಗಗಳ ಹಾವಳಿಯಿಂದ ನಿವಾರಣೆ ಹೇಗೆ ಯೋಚಿಸಿ ಮುಂದುವರಿಯುವ ವೇಳೆ ಒಂದು ನೆನಪಾಯಿತು. ಬಾಹುಕ ಏನು ನನಗೆ ಮಂಕುಮರಳು ಮಾಡಿದ ಗೊತ್ತಿಲ್ಲ, ನೋಡಿದ ಹಾಗಲ್ಲ, ನಾನು ಎಂಥದ್ದು ಇಲ್ಲ, ವಿಕಾರ ಸ್ವರೂಪದಿಂದ ಭಾವಿಸಿದ್ದರು. ಮೊನ್ನೆ ನಮ್ಮ ಲಾಯದ ಕುದುರೆಯನ್ನು ಇಡೀ ಊರು ಚಾನ ಹಾನಿ ಮಾಡುವಷ್ಟು ಮದ ಇದೆ. ಆ ಕುದುರೆಗಳನ್ನು ನೋಡುತ್ತಿರುವ ಮುಖ್ಯನಾದವನಿಗೆ ಅದನ್ನೊಂದು ನಿಯಂತ್ರಣಕ್ಕೆ ತರಲಿಕ್ಕೆ ಆಗಲಿಲ್ಲ. ಇವ ಹೋಗಿ ಕೋಲು ಹಿಡಿದು ಏನು ಮಂತ್ರ ಹೇಳಿದರೂ ಗೊತ್ತಿಲ್ಲ. ಕುದುರೆ ಅಲ್ಲಿಗೆ ಸ್ತಬ್ಧ. ಅಲ್ಲಿಗೆ ನಾನು ನಿರ್ಣಯಿಸಿದೆ, ಮೊದಲು ಮುಖ್ಯಸ್ಥನಾಗಿದ್ದವ ಈಗ ಸಹಾಯಕನಾಗಿದ್ದ ಬಾಹುಕ ಈಗ ಮುಖ್ಯ. ಬರೇ ಕುದುರೆ ನೋಡಿಕೊಳ್ಳೋದು ಮಾತ್ರ ಅಲ್ಲ, ಅರ್ಥಶಾಸ್ತ್ರ ಕೇಳಿದ್ರೆ ಹೇಳ್ತಾರೆ, ಯಾವ ಸಮಸ್ಯೆಗೆ ಪರಿಹಾರ ಹೇಳ್ತಾನೆ. ಇನ್ನು ಕೆಲವರು ರಾಜ್ಯವನ್ನು ಮಾಡಿದಂತ ಅನುಭವ ಇದ್ದವನು ಹಾಗೆ ಮಾತಾಡ್ತಾನೆ. ಸಂಸರ್ಗಜ ದೋಷ ಗುಣ ಕೆಲವು ಸಾಹಸದಿಂದ ಏನೆಲ್ಲ ಸಂಗ್ರಹ ಆಗ್ತದೆ ನೋಡಿ. ನಳಚಕ್ರವರ್ತಿಯ ಸಾಹಸ ಈಗ ಅವನಿಗೆ ಒಂದು ದಿವಸಕ್ಕೆ ಒಮ್ಮೆ ನೋಡದೇ ಇತ್ತು. ನನಗೆ ಊಟ ಸೇರುವುದಿಲ್ಲದಿದ್ದವರು ಈಗ ಬೇಟೆಗೆ ಹೊರಟವನ ಬರುವಾಗ ಎಷ್ಟು ಸಮಯ ಆಗ್ತದೆ ಯಾರಿಗೂ ಅವನಲ್ಲಿ ಹೇಳಿ ಹೋಗುವುದು. ಬಾಹುಕ ಓ ಬಾಹುಕ, ನಿಜವಾಗಿ ಅವ ಬೇಯಿಸುವುದಿರುವ ಅಥವಾ ನೀನು ಬಹಳ ಹೊಣೆಗಾರಿಕೆ ಉಳ್ಳವಂತ ನನಗೆ ತೋರಿಸಲಿಕ್ಕೆ ಬಂದಿರುವುದ. ಕೆಲವರೆಲ್ಲ ಹಾಗೆ ಹೋಗು ನೋಡಿ ಕೆಂಟೆ ಹೋಗು ನೋಡುವರೆಲ್ಲ ಮಾಡಬೇಕು, ಬಹಳ ಕೆಲಸ ಮಾಡ್ತಾರೆ, ಎಂತದೂ ಮಾಡಲಿಲ್ಲ ಅವರು. ಅದನ್ನು ಅದು 4 ಗಂಟೆಗೆ ಗೊತ್ತಾಗ ಬಾಹುಕ ಆಯ್ತಲ್ಲ, ನನಗೂ ನೆತ್ತಿಗೆ ಮಳೆ ಹೊಡೆದಾವ. ಮತ್ತೆ ಎಲ್ಲಿಗಾದ್ರೂ ಹೋಗೋದು, ಎಲ್ಲಿಗೆ ಅಂತ ಕೇಳಲಿಕ್ಕೆ ಉಂಟೇನು ಅಪಶಕುನ ದೂರ ಅದಿಲ್ಲದೆ ನಿನ್ನನ್ನು ಮುಂದಿನ ವಾಕ್ಯ ಮಾಡುವ ಬರೇ ದೂರ ಅಂತ ಸರ್. ಎಲ್ಲಿಗೆ ಅಂತ ಬೇಕು ಬೇಟೆಗೆ ಅದು ನಾಳೆ ಬೇಟೆಗೆ ಹೋಗುವ. ಈಗ ಬೇಟೆಗೆ ಇಲ್ಲ, ನಾನು ನಿಮ್ಮೊಟ್ಟಿಗೆ ಬೇಟೆಗೆ ಬರ್ತೇನೆ. ಯಾರು ಬೇಟೆಗೆ? ನಾನು ಬೇಟೆಗೆ ಹೌದೇನು? ಎಂಥದ್ದು ಬೇಟೆ ನಿನ್ನ ತಲೆಯಲ್ಲಿ ಎಂಥ ಚಿತ್ರದ ಪ್ರಾಣಿಗಳಿಗೆ ಹೋಗಿ ಕಾಡು ಪುಣ್ಯಾಶ್ರಮ, ಎತ್ತರ ತಗ್ಗು ಎಲ್ಲ ಇರ್ತದೆ. ಪ್ರಾಣಿಗಳೆಲ್ಲ ಹೊಡೆಯುವಾಗ ಪ್ರಾಣಿಗಳಿಗೆ ಹೊಡೆಯುವುದೊಂದೇ ಲಕ್ಷ್ಯ ಅಲ್ಲ ಅಲ್ಲಿ ಇರುವುದು. ನಮ್ಮ ಮೇಲೆ ಹಾರುವಂತಹ ಪ್ರಾಣಿಗಳನ್ನು ನಿವಾರಿಸಿ ಆತ್ಮರಕ್ಷಣೆ ಮಾಡಿಕೊಳ್ಳುವ ಮತ್ತೊಂದು ಹೊಣೆಯೂ ಇರ್ತದೆ. ನಾನು ಅವುಗಳನ್ನು ನೋಡುವುದ, ನಿನ್ನನ್ನು ನೋಡುವುದ? ನಿಮ್ಮದು ಹೊಸ ಹಳೆಯದಿಂದ ನಾನೆಂತ ಇವತ್ತು ಹೊಸತ್ತು ಬೇಟೆಗೆ ಹೋಗಿಲ್ಲ. ಎಷ್ಟು ಬೇಟೆಗೆ ಹೋಗಿಲ್ಲ? ನಾನು ಮೊದಲು ಬೇಟೆಗೆ ಹೋಗ್ತಾ ಇದ್ದೆ. ಎಲ್ಲಿ? ಚಕ್ರವರ್ತಿಯೊಟ್ಟಿಗೆ. ಅವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅದು ಯಾಕಂದ್ರೆ ನಾನು ಬದಿಯಲ್ಲಿ ನಿಂತ್ರೆ ಎಲ್ಲ ಮೃಗ ಬಂದು ನನ್ನನ್ನೇ ನೋಡುದು. ಇದು ಯಾವ ಮೃಗ ಅಪ್ಪ, ಅಲ್ಲಿಗೆ ಹೊಡಿಲಿಕ್ಕೆ ಆಗ್ತದೆ ಅಲ್ವಾ ಸುಧಾಕದಲ್ಲಿ. ನನ್ನ ರೂಪ ನೋಡಿ ಇದು ಯಾವ ಪ್ರಾಣಿ ಅಂತ ಪ್ರಾಣಿಗೆ ಒಂದು ಸಂಶಯ. ಜಾತಕ ಉಂಟಾ? ಯಾವುದು? ಹುಟ್ಟಿನ ಜಾತಕ ಇಲ್ಲ. ಬಹುಶಃ ನಿನ್ನ ನಕ್ಷತ್ರ ಮೃಗಶಿರ ಇರಬೇಕು. ಹಾಗಾಗಿ ಇದ್ದ ಪ್ರಾಣಿಗಳೆಲ್ಲ ಒಂದು ತಲೆ ಬರುವುದು. ಹಾಗೆ ಒಬ್ಬರು ಹೇಳ್ತಾ ಇದ್ರು, ಮೃಗಶಿರ ನಕ್ಷತ್ರ ಇದ್ದ ಕಾರಣ ನನ್ನ ಬಳಿಗೆ ಮೃಗ ಬರ್ತದೆ ಅಂತ. ಚಕ್ರವರ್ತಿಗಳ ಯೋಗ್ಯತೆ ಬೇರೆ. ಅವರು ಒಮ್ಮೆಲೆ 8 ಕಾರ್ಯವನ್ನು ಮಾಡಿ ಮುಗಿಸುವಷ್ಟು ಸಾಮರ್ಥ್ಯ ಇದೆ. ನಾವು ಹಾಗೆಲ್ಲ ಅದು ನಮಗೆ ಬೇಟೆಯಾಡುವಾಗ ಬೇರೆ ಅದನ್ನು ನೋಡಿಕೊಳ್ಳಿಕ್ಕೆ ಆಗುದಿಲ್ಲ. ಅವರು ಬೇಟೆಯಾಡುತ್ತಾ ನಿನ್ನನ್ನು ರಕ್ಷಿಸಬಲ್ಲ, ನಮಗೆಲ್ಲ ಆಗುದಿಲ್ಲ. ಸುಮ್ಮನೆ ನೀವು ಚಿಂತೆ ಮಾಡಬೇಡಿ, ನನ್ನ ಹೊಣೆ ನನಗೆ. ಮತ್ತೆ ನನಗೆ ನಡಿಲಿಕ್ಕೆಲ್ಲ ಸುಲಭ ಉಂಟು. ಅಲ್ಲಿ ಎತ್ತರದಕ್ಕಲ್ವ, ಅಲ್ಲಿ ನಡಿಲಿಕ್ಕೆ ಬಹು ಸುಲಭ. ಕಷ್ಟವೇನು? ಸಮತಟ್ಟಿನಲ್ಲಿ ಸುಲಭ ಅಲ್ವಾ? ಸಮತಟ್ಟಿನಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಎತ್ತರದಕ್ಕಿರುವಲ್ಲಿ ನನ್ನ ಒಂದು ಕಾಲು ಒಂದು ಕಾಲು ಗಿಡ್ಡ ಅಲ್ವಾ, ಈ ಗಿಡ್ಡ ಇರುವ ಕಾಲನ್ನು ಎತ್ತರ ಇರುವ ಜಾಗಕ್ಕೆ ಇಡು, ಮತ್ತೊಂದು ಹೊಂದೆ ಇರುವ ಜಾಗಕ್ಕೆ ಉಂಟೆ ಇರುವ ಕಾಲನ್ನು ನಡಿಲಿಕ್ಕೆ ಆಗ್ತದೆ ಅಲ್ವ. ಒಪ್ಪಿಕೊಂಡು ಇವತ್ತು ಮುಗಿದ ಇಲ್ಲ, ಯಾವ್ದು ಎತ್ತರ ಯಾವ್ದು ತಪ್ಪು ಇಲ್ಲಿಗೆ ಯಾವ ಕಾಲ ಅಂತ ನಿಮ್ಮ ಒಟ್ಟಿಗೆ ನಾನು ಇರ್ತೇನೆ. ನನ್ನ ಹೊಟ್ಟೆ ನನಗೆ ಪುಣ್ಯ ಆತ್ಮ. ನಾನು ಕುದುರೆಯ ಮೇಲೆ ಹೋಗುದು. ನಾನು
ಕುದುರೆ ಬಾಲ ಹಿಡ್ಕೊಂಡು ಬಂದೇನು. ನಿನ್ನ ಜೀವದ ಹೊಣೆ ನಿನಗೆ. ಹಾ. ನಾಳೆ ಋತುಬರ್ಣ ಬೇಟೆಗೆ ಹೇಳ್ಕೊಂಡು ಹೋಗಿ ಅವನನ್ನು ಬಲಿ ತೆಗೆದುಕೊಂಡ ಅಂತ 4 ಜನ ಹೇಳುವ ಹಾಗೆ ಒಂದು ಮಾಡಬೇಡ. ನನ್ನ ಚಿಂತೆ ಬೇಡ ನಿನಗೆ, ನನ್ನ ಹೊಣೆ ನನಗೆ. ಧೈರ್ಯ ಉಂಟಲ್ಲ? ಹಾ. ಅದನ್ನು ಹೋಗು. ಎಲ್ಲಿತ್ತೋ ಏನು ಹೊದೆಯೊಳಗಿಂದ ಹಾರಿ ಬಂದ ಕೇಸರಿಯೊಂದು ನನ್ನ ಕಣ್ಣಿಗೆ ಬಿಡಕೂಡದು ಅದನ್ನು ಬೆಂಬತ್ತಿಕೊಂಡು ಬಂದೆ. ಏನು ವೇಗ ಏನು ವೇಗ! ಕುದುರೆ ಎಷ್ಟು ವೇಗವಾಗಿ ಓಡಿದ್ರು ನನ್ನ ಕಣ್ಣಿಗೆ ಸಿಂಹಗೋಚರ. ವೇಗ ಸಾಲದು ಎನ್ನುವುದಾಗಿ ಕುದುರೆಯ ಮೇಲೆ ಒತ್ತಡವನ್ನು ಹಾಕಿದೆ. ಬಹುಶಃ ಆಹಾರಕ್ಕೆ ಒತ್ತಡ ಹೆಚ್ಚಾಯಿತು ಕಾಣ್ತದೆ. ಧಾರಣಾಶಕ್ತಿ ಮೀರಿದಂತ ನನ್ನ ಒತ್ತಡವನ್ನು ಸಹಿಸಲಾರದೆ ಕಾಡ ಮಧ್ಯದಲ್ಲಿ ನನ್ನನ್ನು ಕೆಳಗೆ ಹಾಕಿ ಎಲ್ಲಿಗೋ ಹೋಗಿದೆ ಕುದುರೆ. ಅಪ್ಪ ಕಾರ ಬೆತ್ತಲೆ, ಮೈಗೆಲ್ಲ ತರಚಿದ ಗಾಯ, ಕಲ್ಲು ಮುಳ್ಳು ತಾಗಿ ಮೈಯಲ್ಲಿ ರಕ್ತ ಸೋರ್ತ. ಇಲ್ಲಿಯವರೆಗೆ ಭಯ ಎಂದರೆ ಏನೆಂದೇ ಗೊತ್ತಿಲ್ಲದ ಋತುಪರ್ಣನಿಗೆ ಈ ಕತ್ತಲೆಯ ಈ ಭೂತಾಕೃತಿಯ ಮರಗಳನ್ನು ನೋಡುವಾಗ ಒಳಗಿಂದೊಳಗೆ ಭಯ ಆರಂಭ. ಹಸಿವೆ ಮಾಯ, ದಾರಿಯಲ್ಲೇ ಬಿದ್ದು ಸಾಯುತ್ತೇನೋ ಎನ್ನುವ ಸ್ಥಿತಿಗೆ ಬಂದು ತಲುಪಿದ್ದೇನೆ. ಯಾರಲ್ಲಿಯೇ ಅವ ಇದ್ದಲ್ವ, ಕಾಲ ಹಿಡಿದು ಬರ್ತೇನೆ ಅಂತ ಹೇಳಿದವ. ಬದುಕುವ ಯೋಗವಿದ್ರೆ ಒಂದು ಕರೆದು ನೋಡುವ. ಬಾಹುಕ ಎಲ್ಲಿಯೋ ಬಾವಿಗೆ ನಿಂತಿದ್ದಾನೆ. ಓ ಬಾಹುಕ, ಬಹಳ ದೂರದಲ್ಲಿ ಇದ್ದಾನೆ. ಬಾಹುಕ ನಿನಗೆ ತಲಸಾರಿ ಇಲ್ಲಿ ಹೇಳಲಿಕ್ಕಾಗದೆ ನಾನು ಬಿದ್ದಿದ್ದೇನೆ, ಇಲ್ಲಿ ಕೂತ್ಕೊಂಡಿದ್ದೀನಿ. ಅದು ಮಣ್ಣು ಹಾಕಿಕೊಂಡ ನಿನಗೆ ಕಣ್ಣು ಬಂದಿದ್ದು ರಕ್ತ ಸೋರುತ್ತದೆ. ರಕ್ತ ಬಂದದ
ಬಾಹುಕ ಏನು ಕೊಡುದಿಲ್ಲ, ಏನು ಕೊಡುದಿಲ್ಲ ಯಾಕೆ ಬಾಹುಕ. ಏನಾಯ್ತು? ನಾನು ಬದುಕುದಿಲ್ಲ ಬಾಹುಕ. ನಿಮ್ಮ ಬಾಯಲ್ಲಿ ನೀವು ಬದುಕದೆ ನೀವು ಇಷ್ಟು ಬೇಡ ನಿಮ್ಮ ಬಾಯಲ್ಲಿ ಅಂತ ಇಷ್ಟು ಬೇಗ ಅಂತ ಹೇಳಿದ್ರೆ ನಾನು ಕೂಳಾಗಿ ತಾಯಿಲ್ಲ. ನಿಮ್ಮಂತವರ ಬಾಯಲ್ಲಿ ಬಾಯಿಯಲ್ಲಿ ಅಂದ್ರೆ ವಾಸ್ತವ ಹೇಳೋದಲ್ವೇನು? ಯಾಕೆ ಏನಾಯ್ತು? ಕುಡುದಿಲ್ಲ ಯಾಕೆ? ಯಾಕೆ ಬಾಹುಕ ಬಾಯಾರಿಕೆ ಬಾಯಾರಿಕೆ ಬಾಯಾರಿಕೆಯ? ಹೌದಾ? ಅದು ನೀರು ಕುಡಿಬೇಕು. ಬಾಹುಕ ಹಸಿವೆ ಹಸಿವೆ ತಡಿಲಿಕ್ಕೆ ಆಗುದಿಲ್ಲ. ಹಸಿವೆ ಹೋಗ್ಬೇಕಿದ್ರೆ ಊಟ ಮಾಡ್ಬೇಕಲ್ಲ. ನಾನಿಲ್ಲಿ ಸಾಯ್ತಾ ಇದ್ದೇನೆ. ಅವ ಬಾಲಪಾಠ ಮಾಡ್ಲಿಕ್ಕೆ ಆರಂಭ ಮಾಡಿದ್ದಾನೆ. ನೀನು ಪಾಠ ಮಾಡ್ತೀಗ ಅಂತದೆ ಅಲ್ವಾ? ಇಲ್ಲ ನೀನೇ ಸರಿ ಇಲ್ಲ, ಇನ್ನು ನಿನ್ನ ಶಿಷ್ಯರೇ ಇದ್ದಾರೆ. ಇಲ್ಲ ನಾನು ಪಾಠ ಮಾಡುದಿಲ್ಲ. ಪೂರ್ತಿ ಸ್ಥಿರ ಇಲ್ಲದ ಶಿಷ್ಯರೇ ಮಾಡ್ತಾರೆ. ಇಲ್ಲ ಹಾಗೆ ಮತ್ತೆ ಹಸಿವೆ ಆದ್ರೆ ಊಟ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು ಅಂತ ನನಗೆ ಗೊತ್ತಿಲ್ವಾ? ನೀನೆಂತದ್ದು ಸಣ್ಣ ಮಕ್ಕಳಿಗೆ ಮಾಡ್ತಾರೆ. ನೀವು ಯಾಕೆ ಹೀಗೆ ಚಿಂತೆ ಮಾಡುವುದು? ಅದೆಷ್ಟೋ ಹಸಿದವರಿಗೆ ಅನ್ನವನ್ನು ಕೊಟ್ಟಂತಹ ತನಗೆ ಇವತ್ತೊಂದು ಅನ್ನ ಇರದೆ ಹೋದಿದ್ದೆ. ನಿನಗೆ ವಚನ ಹೇಳಲಿಕ್ಕೆ ಈಗ ಗೊತ್ತಾಗ. ಅದೆಷ್ಟೋ ಜನರಿಗೆ ಅನ್ನ ಕೊಟ್ಟವ, ಎಷ್ಟೋ ಮಂದಿಗೆ ಕೆಲಸ ಕೊಟ್ಟವ, ಸೇತುವೆ ಮೇಲಿಂದ ಬಿದ್ದು ಸಾಯುವುದು ಉಂಟು. ಗೊತ್ತು ನನಗೆ. ನಿಮಗೆ ನಿಮಗೆ ಅನ್ನ ಬೇಕಲ್ವಾ? ಈಗ ಬದುಕಬೇಕಿದ್ರೆ ಅನ್ನ ಬೇಕಲ್ಲ? ಬೇಕು. ಅನ್ನ ಉಂಟು. ಅದರಲ್ಲಿ ಮರದ ರೆಂಬೆಯಲ್ಲಿ ಕಟ್ಟಿದೆ. ಹಾಗಾದ್ರೆ ಹೋಗುದೇ ಬೇಡ. ಇನ್ನು ಸಂತಾನದವರು ತಿಂದು ಮುಗಿಸಿದ್ರು. ಯಾರು? ಮಂಗಗಳು. ಮತ್ತೆ ಯಾರು? ಮಂಗ. ನಾನು ರೆಂಬೆಗೆ ಕಟ್ಟಿದ್ದೇನೆ. ನಾನು ಕಟ್ಟಿದ್ದನ್ನು ಬಿಚ್ಚುವುದು ಯಾವ ಮಂಗ? ನಾನು ಈ ಕೈಯಲ್ಲಿ ಹೀಗೆ ಕಟ್ಟಿದ್ರೆ ಯಾವ ಮಂಗನಿಗೂ ಬಿಚ್ಚುವುದಕ್ಕೆ ಸಾಧ್ಯವಿಲ್ಲ. ಹೌದಾ? ಹಾಗಾದ್ರೆ ತಾರ ಅದು ತಂಗಳನ್ನ. ತಂಗುಳನ್ನಲ್ಲ, ಮಣ್ಣಾದ್ರೂ ಆದಿತ್ತಲ್ಲ. ನಾನು ಕುದುರೆಗೆ ಬೇಯಿಸುವ ಪಾತ್ರೆಯಲ್ಲಿ ಯಾವ ಪಾತ್ರೆಗೆ ಆದಿತ್ತು? ಹಸಿವೆ ಇರುವಾಗ ಶುದ್ಧಾಚಾರದ ನೋಡ್ಲಿಕ್ಕಿಲ್ಲ. ತಾಳಿ ಇಲ್ಲಿಗೆ ತರಲಿಕ್ಕಿಲ್ಲ. ಮತ್ತೆ ಆಚಾರ ಪ್ರಥಮ ಧರ್ಮ. ನಾವು ಆಚಾರವನ್ನು ಯಾವತ್ತೂ ಬಿಡಕೂಡದು. ಮನೆಗೆ ಬೆಂಕಿ ಬಿಡುವಾಗ ಒಬ್ಬ ಯೋಚನೆ ಮಾಡಿದ್ದಾನೆ. ಬೆಂಕಿ ಅಂದ್ರೆ ದಿಕ್ಪತಿಗಳಲ್ಲಿ ಎಷ್ಟನೇ ಯಾವ, ಬೆಂಕಿಯ ವಾಹನ ಯಾವ, ಬೆಂಕಿಗೆ ಯಾವ ಮಂತ್ರ, ಆಗ ಮನೆ ಬುದ್ಧಿ ಆಗ್ತದೆ. ನಿನಗೆ ಶ್ಲೋಕ ಹೇಳಲಿಕ್ಕೆ ಈಗ ಹೊತ್ತ ನಾನು ಹಸಿವೆಯಿಂದ ಸಾಯುವಾಗ. ನೀವು ಯೋಚನೆ ಮಾಡಿ, ಅನ್ನ ಇದ್ದಲ್ಲಿಗೆ ನಾವು ಹೋಗ್ಬೇಕು, ನಾವಿದ್ದಲ್ಲಿಗೆ ಅನ್ನವನ್ನು ತರಕೂಡದು. ಹೇಳಲಿಕ್ಕೆ ಸುಲಭ. ಜಾತಸ್ಯ ಮರಣ ಧ್ರುವ, ಹುಟ್ಟಿದವ ಸಾಯಲೇಬೇಕು. ಇನ್ನು ಅಮ್ಮ ಅಪ್ಪ ಸಾಯುವಾಗ ನನ್ನ ಕಟ್ತೇನೆ, ಹುಟ್ಟಿದವ ಸಾಯಬೇಕು. ಬೋಧನೆ ಮಾಡ್ಲಿಕ್ಕೆ ಎಲ್ಲ ಒಳ್ಳೇದು, ಆದ್ರೆ ಅನುಭವಿಸಲಿಕ್ಕೆ ಕಷ್ಟ. ನೀವು ಹಾಗೆಲ್ಲ ನೀವು ಆಚಾರ ಬಿಡಕೂಡದು. ನೀವು ಶಬ್ದ ಶಬ್ದ ಕೇಳಿ ನದಿ ಎಲ್ಲೋ ಹರಿಯುತ್ತಾ ಉಂಟು, ಅಲ್ಲಿಗೆ ಹೋಗಿ ಇಲ್ಲ ಇಲ್ಲ ನಾನು ಹಾಕ್ಬೇಕು. ಹೇಗೆ ಜೀವವನ್ನು ಸ್ನಾನ ಮಾಡುವುದಲ್ಲ, ನಾನಲ್ಲಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಬೇಕಾಗಿ ಹೋದ್ರೆ ನಾನು ಸ್ನಾನ ಮಾಡ್ಲಿಕ್ಕೆ ಅಲ್ಲ, ನನ್ನ ಕುಟುಂಬದವರು ಸ್ನಾನ ಮಾಡ್ತಾರೆ. ನಾನು ಬದುಕುವುದಿಲ್ಲ ಅಂತ ನಿಮಗೆ ಏನಾಗುವುದಿಲ್ಲ. ನಾನು ಅಲ್ಲಿಗೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ. ಯಾರು? ನಾನು. ನೀನು ನನ್ನನ್ನು ನೀನು ಹೇಗಿದ್ದ ಒಮ್ಮೆ ಅದು ದರ್ಪಣದಲ್ಲಿ ನೋಡಿಕೊಂಡಿದ್ದೆ. ನಾನು ಹೇಗೆ ಹೇಳಲಿಕ್ಕೆ ಬಿಡುವುದಿಲ್ಲ. ನನ್ನ ನಿಮ್ಮನ್ನು ಬಿಡಿ, ಮೂರು ಲೋಕವನ್ನೇ ಆಧರಿಸಿ. ದೊಡ್ಡದು ಮಾತಾಡಬೇಡ. ಇವು ಮಾತಾಡುವಾಗ ಭಾವಿಸಬೇಕು. ಮೂರು ಲೋಕದ ಚಕ್ರವರ್ತಿ ಇವನೇ, ಮೂರು ಲೋಕ ಆಧರಿಸಿ. ಅದು ನನಗೆ ಮಾತಾಡಿ ಅಭ್ಯಾಸ. ಹೌದಾ? ಮೊದಲಿಂದ ಚಕ್ರವರ್ತಿಯ ಕೇಳುದು ಯಜಮಾನಲ್ಲಿ ಆದ್ರೂ ಮಾತಾಡ್ಬೋದು, ಒಟ್ಟಿಗಿದ್ದವರಲ್ಲಿ ಮಾತಾಡ್ಲಿಕ್ಕೆ ಆಗುದು. ಒಟ್ಟಿಗಿದ್ದವರು ನನಗೆ ಹಾಗೆ ಅಭ್ಯಾಸ. ಅದಕ್ಕೆ ಚಿಂತೆ ಮಾಡಬೇಡಿ. ನಿಮ್ಮ ಕೈ ಉಂಟಲ್ಲ, ಈ ಕೈಯನ್ನು ನನ್ನ ಬೆನ್ನಿಗೆ ನಾನು ನಿಮ್ಮನ್ನು ಆಧರಿಸಿಕೊಂಡು ಹೋಗ್ತೇನೆ. ದೊಡ್ಡ ಪರ್ವತದಲ್ಲಿ ಬೆನ್ನು ಬೆನ್ನಿ ಅಂತ ನಿಮಗೆ ಗೊತ್ತಿಲ್ಲ. ಪಕ್ಕ ನನಗೂ ಒಮ್ಮೊಮ್ಮೆ ನನ್ನ ಬೆನ್ನು ಗೊತ್ತಾಗ್ತದೆ. ಯಾರಿಗೂ ಅವರ ಬೆನ್ನು ಕಾಣುವುದಿಲ್ಲ. ಅಲ್ಲ ಆಗಲ್ಲ, ಗೊತ್ತ ಎಲ್ಲಿಗೆ ಇಡಬೇಕು ಈಗ ಕೈ? ನನ್ನ ಭುಜ ಇಲ್ಲಿ ಉಂಟಲ್ಲ, ಎಲ್ಲಿ ಉಂಟು ಭುಜ? ಇದು ಕುತ್ತಿಗೆಯಿಂದ ಬಂದಾಗೆ ಉಂಟು. ಭುಜ ನಿನ್ನ ಮಗದಲ್ಲಿ ಸಣ್ಣ ಕತ್ತಿ ಉಂಟ, ನನ್ನ ಹೊಟ್ಟೆಗೆ ಹಾಕು. ಕೂಡುದಿಲ್ಲ ಅಂತ ಹೇಳಿದೆ. ನನ್ನ
ನನ್ನನ್ನು ಕೊಲ್ತೀಯ ನೀನು ಕೆಳಗೆ ಹಾಕಿ ನನಗೆ ಕೊಡ್ತದೆ ನಾನು 3 ಲಕ್ಷ ಆಧರಿಸ್ತೇನೆ ಎಂತದ್ದು ನಾನು ಮೋಸ ಮಾಡಿದ್ದಲ್ಲ ಮತ್ತೆ? ನನ್ನ ಮಗನಿಗೆ ಕೈ ಕೊಟ್ಟ ಯಾರು ಮಗ? ಅದು ನಿನ್ನ ಮಗನ? ಹುಟ್ಟಿನ ಕಾಲದಲ್ಲಿ ಆಧಾರ ನನಗೆ ಇದೆ ಅಂತ. ಹುಟ್ಟಿನಲ್ಲಿ ಆದವರಿಗೆ ಮಕ್ಕಳು ನೀತಿಗೆಟ್ಟ ಮಗನಿಗಿಂತ ಶಾನವಿದೆ. ನೀವು ಈ ಸಂದರ್ಭದಲ್ಲಿ ಕೂಡ ಇಂಥದ್ದು ಮಾತಾಡ್ತೀನಿ. ಹೌದು, ಅದು ನಾನು ಇವನನ್ನು ನಂಬಿ ಇವ ನನಗೆ ಕೈ ಕೊಟ್ಟ, ನಾನು ನಿಮಗೆ ಕೈ ಕೊಟ್ಟೆ. ನಿನಗೆ ಕೋಲು ಕೈ ಕೊಟ್ಟಿದ್ದು ಸ್ವಲ್ಪ ಆಚೆ ಈಚೆ ಆಗ್ತಿದ್ರೆ ನನ್ನ ಸೊಂಟದ ಕೀಳು ನನಗೆ ಕೈ ಕೊಟ್ಟು. ಇಲ್ಲ, ಈ ಸಲ ನೋಡಿದ್ದು ಒಂದು ಹಿಡಿತ. ಈಗ ತಪ್ಪರಾಗಿತ್ತು ನನಗೆ. ಇಲ್ಲ ಇಲ್ಲ, ಅದೊಂದು ನಿಯಂತ್ರಣ. ಈಗ ಬಿದ್ದರೆ ಮತ್ತೆ ಹೇಳೋದಿಲ್ಲ. ಇಲ್ಲ ಇಲ್ಲ, ಈ ಸಲ ಕುಡಿತಲ್ಲ. ನಿನಗೆ ನಿನ್ನ ಪಿತ್ರಾರ್ಜಿತವಾದ ಜಾಗ ಎಲ್ಲಿ ಉಂಟಾ? ಇಲ್ಲ. ತೆಂಗಿನ ಸಸಿ ನಟ್ಟಿದ್ಯಾ? ಇಲ್ಲ. ಯಾಕೆ? ಮತ್ತೆ ನೀರು ಹಾಕ್ತಿಯಲ್ಲಿ? ಅದು ನೀವು ಊಟ ಮಾಡಿದ ಜಾಗ. ಅದಕ್ಕೆ ನೀರು ಹಾಕುದು ಕಾಡಿನಲ್ಲಿ. ನಾವು ಊಟ ಮಾಡಿದಂತಹ ಸ್ಥಳದಲ್ಲಿ ಒಂದು ಅನ್ನ ಉಳಿದಿದ್ದಾರೆ. ಅದಕ್ಕೆ ಯಾವ್ದಾದ್ರು ಪ್ರಾಣಿಯ ತಿಂದ್ರೆ ಇಲ್ಲ ಯಾವ್ದಾದ್ರು ಭೂತ ಪ್ರೇತ ಅನ್ನೋದಕ್ಕೆ ಬುದ್ಧಿ ಹಾಕಿದ್ರೆ ಮತ್ತೆ ಹೊಟ್ಟೆ ನೋವು ಆಗ್ತದೆ. ನಂಬಿಕೆ ದೊಡ್ಡ. ಊಟ ಮಾಡಿದ ಜಾಗವನ್ನು ಯಾವಾಗಲೂ ಶುದ್ಧ ಮಾಡ್ಬೇಕಂತ ಅದಕ್ಕೆ ಹೇಳುವುದು. ನಾಳೆ ಹೊಟ್ಟೆ ಸರಿ ಇಲ್ಲ. ಊಟ ಊಟ ತಂಗುಳನ್ನಂತ ಹೌದು. ಯಾವುದೋ ಹುರುಳಿ ಬೇಯಿಸುವ ಪಾತ್ರೆಯಲ್ಲಿ ಮಾಡಿದ್ದು. ಅದೇ 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 ಅದೇ. ಏನು 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 ಅದು ಭುಜದಿಂದಲೇ ಬಂದದ್ದು. ಬಹುಕ ನೀನು ನೋಡುವಾಗ ಸಣ್ಣಕಲನ ಹಾಗಿದ್ದೀವಿ. ಹೌದು. ನಿನ್ನ ಭುಜಕ್ಕೆ ಹೊಡೆಯುವಾಗ ಕಬ್ಬಿಣದ ಹಾಗುಂಟು ಪುಣ್ಯಾತ್ಮ. ಅದು ಗರಡಿ ಅಭ್ಯಾಸ ಮಾಡಿದವನಿಗೆ ಅಂತಹ ಸ್ನಾಯುಗಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೌದೌದು, ನಾನು ಗರಡಿ ಆಗಿರುವ ನಾನು ಇನ್ನು ಗರಡಿ ಅಭ್ಯಾಸ ಮಾಡ್ತೇನೆ. ಅದಲ್ಲ, ಇದು ನೀವು ಮುಟ್ಟುವಾಗ ಇಲ್ಲಿಗೆ ತಟ್ಟಿದ್ದಲ್ವಾ? ಹೌದು. ಇದನ್ನು ತೆಗಿದ್ರೆ ಗೊತ್ತಾಗಿತ್ತು. ಚರ್ಮ ಮತ್ತು ಎಲುಬು ಮಾತ್ರ ಇರುವುದು, ಅದು ನಿಮ್ಗೆ ಹಾಗೆ ಗಟ್ಟಿ ಗಟ್ಟಿ ಸಿಕ್ಕಿದೆ. ಇದರಲ್ಲಿ ಎಲುಬು ಮಾತ್ರ? ಎಲುಬೆ ಅದು. ಅಷ್ಟು ಉಣ್ಣುದೆಲ್ಲ ಎಲ್ಲಿ ಹೋಗ್ತದೆ? ಇಲ್ಲ, ಅದು ಹೊಟ್ಟೆಯಲ್ಲಿ ಊಟ ಅಂದ್ರೆ ಅದು ನಮ್ಮ ಇಷ್ಟು ಸಮಯದ ರಾಜಾನ್ನದಲ್ಲಿ ಇಂಥ ರುಚಿ ನೋಡ್ಲಿಲ್ಲ. ನೋಡ್ಲೇ ಇಲ್ವಾ ಅಂತ ಕೇಳಿದ್ರೆ ಒಮ್ಮೆ ನೋಡಿದ್ದೆ. ನಳದ ಮೈಲಿಯರ ಔತಣ ಕೂಟಗಳು. ಅದು ಬಿಟ್ಟರೆ ಯಾವತ್ತೂ ಇಂಥ ರುಚಿ ನಮಗೆ ಅನುಭವಿಸಲಿಕ್ಕೆ ಸಿಗಲಿಲ್ಲ. ಅದೆಲ್ಲ ಈಗ ಯಾಕೆ, ಇದು ನಿಮಗೆ ಹೆಚ್ಚು ಹಸಿವಾಗಿತ್ತಲ್ವ, ಹಾಗೆ ನಿಮಗೆ ಅದು ತಂಗ್ಳನ್ನ ಕೂಡ ಹೌದು. ಒಂದು ಅರ್ಧ ಉಣ್ಣುವಾಗ ಹಸಿವೆ ತೀರಿದ ಮೇಲೆ ಈ ರುಚಿ ಇನ್ನು ಬೇಕು ಅಂತ ಕಂಡಿದ್ದು ನನಗೆ. ಅದು ಅಪರೂಪಕ್ಕೆ ಬಹಳ ಸಂತೋಷ ಆಯ್ತು. ಆಯ್ತಲ್ಲ? ಹೌದು. ಆ ವಿಚಾರ ನೀನು ಊಟ ಕೊಟ್ಟದಕ್ಕೆ ನಿನ್ನನ್ನು ಹೀಗೆ ಬಿಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಇನ್ನು ಮುಂದೆ ಕುದುರೆ ಕಾಯುವ ಕೆಲಸವೇ ಇಲ್ಲ. ಆಯ್ತಾ? ಇನ್ನು ಆರಕ್ಕೆ ಮುಗೀತಾ? ಒಂದು ಹಾಗೆ ಮಾತಾಡ್ಲಿಕ್ಕೆ ಆಗ್ತದೆ ಎರಡು ಸುತ್ತ. ಮತ್ತೆ ಎಂತದು ನೀನು ಗುಣಗುಣಿ ಹೇಳುದು? ಅಲ್ಲ, ಅದು ದೊಡ್ಡವರಿಗೆ ಅನ್ನ ಕೊಟ್ಟರೆ ನಮ್ಮ ಕೆಲಸ ಹೋಯ್ತಂತ. ಯಾರು ದೊಡ್ಡವರು? ಯಾರು? ನೀವೇ. ಕೆಲಸ ಹೋಗ್ತಾ ಯಾರು? ನಂದು. ಎಲ್ಲಿ ಹೇಳಿದೆ ನಾನು? ಮತ್ತೆ ಕುದುರೆ ಕಾಯ್ಲಿಕ್ಕಿಲ್ಲ ಅಂತ. ಕುದುರೆ ಕಾಯುವ ಕೆಲಸ ಇಲ್ಲ ಅಂತ ಹೇಳಿದ್ರೆ ಬೇರೆ ಉಂಟು ಅಂತ. ಬೇರೆ ಉಂಟಾ? ಬೇರೆ ಉದ್ಯೋಗ. ಬೇರೆ ಉದ್ಯೋಗ ಯಾವುದು? ನನಗೆ ಅದಾದ್ರೆ ಬಹು ಸುಲಭ ಆಗ್ತಾ ಇತ್ತು. ಅಡುಗೆ ಮಾಡುವ ಉದ್ಯೋಗ. ನೀವು ಕೂಡ ಒಮ್ಮೊಮ್ಮೆ ಹಾಸ್ಯ ಮಾಡ್ತೀರಂತ. ಹಾಸ್ಯ ಅದಕ್ಕೆಲ್ಲ ಹಾಸ್ಯದವರು ಎಂತದ್ದು ಮಾಡಿದ್ರೆ ನಾವೇ ಮಾಡ್ಬೇಕು. ಅಡುಗೆ ನನ್ನನ್ನು ನೋಡುವಾಗ ಸ್ವಲ್ಪ ದೂರ ಹೋಗ್ತಾರೆ.
ಮನುಷ್ಯರೆಲ್ಲ. ಹಾ. ಇನ್ನು ನಾನು ಬೇಯಿಸಿದ್ರೆ ಯಾರು ತಿನ್ಲಿಕ್ಕೆ ಕೊಡ್ತೀವಿ? ಈಗ ತಿಂದದ್ದು ಯಾರು? ನೀವೇ. ಮತ್ತೆ ಇನ್ನೂ ತಿನ್ನುವುದು ನಾನು. ನಿಮಗೆ ಮಾತ್ರ. ನನಗೆ ಮಾತ್ರ ಅಂತಲ್ಲ, ಹಾ. ರಾಜ ಪರಿವಾರದವರಿಗೆಲ್ಲ ಬೇಯಿಸುವುದಕ್ಕೆ ಅಡುಗೆ. ಹಾ ಹಾ ಯಾಕೆ? ಯಾಕೆ? ಪರಮಾಪ್ತ ನೀನೆ ನನಗೆ. ಹಾ ಅಡುಗೆ ಮಾಡುವ ರುಚಿಯಾಗಿ ಮಾಡಿದರೆ ಸಾಲದು. ಸಾಕು. ರಾಜನಿಗೆ ಅಡುಗೆ ಮಾಡುವ ಪರಮಾಪ್ತನಾಗಿರ್ಬೇಕು, ಹೌದು, ನಂಬಿಕಸ್ಥನಾಗಿರ್ಬೇಕು. ಸತ್ಯ. ನಂಬಿಕಸ್ಥನಲ್ಲದೆ ರುಚಿ ಆಗಿ ಅಡುಗೆ ಮಾಡ್ತಾನೆ ಅಂತ ಅವನಿಗೆ ಕೊಟ್ರೆ ಹಾ. ನಾಳೆ ವಿಷ ಸೇರಿಸಿದ್ರೆ ಅವನು ಮತ್ತೆ ಅದು ಅಪಾಯ. ನೀನು ಪರಮಾಪ್ತ, ಹಾ. ನಂಬಿಕಸ್ಥ. ಹಾಗೆ. ಹಾಗಾಗಿ ನೀನೇ ಅಡುಗೆಗಾಗಬೇಕು. ಹಾ. ಆದ್ರೆ ಬಟ್ಟೆ ಬದಲಿಸಬೇಕಾಯ್ತು. ಯಾವುದು? ಒಂದು ಶುಚಿಯಾದ ಬಟ್ಟೆ ಹಾಕಬೇಕು ಅಡುಗೆ ಮಾಡುವಾಗ. ಯಾವುದು? ಇದನ್ನು ಬಿಟ್ಟು ಬಿಳಿ ಬಟ್ಟೆ. ಬಿಳಿ ಬಟ್ಟೆಯನ್ನು ಕೊನೆಗೆ ಹಾಕುದಲ್ಲ, ಮತ್ತೆ ಹೀಗೆ ಯಾವುದು ನಮಗೆ ಕೊನೆಗೆ. ಹಾಗಲ್ಲ, ಅಡುಗೆ ಮಾಡುವಾಗ ನಿಮಗೆ ಗೊತ್ತಿಲ್ಲ ರಾಯರೇ, ಹಾ. ಒಮ್ಮೆ ಹಾಕುವಾಗ ಬಿಳಿ ಇರ್ತದೆ, ಹಾ. ಅಡುಗೆ ಮುಗಿಯುವಾಗ ಕಪ್ಪಾಗಿರ್ತದೆ. ಮತ್ತೆ ಯಾಕೆ ಬಿಳಿ ಬಟ್ಟೆ? ಇದೇ ಆದೀತು. ಇದೇ ಆದಿತ್ತು. ಆದ್ರೆ ಶುಚಿಯಾಗಿರಿ. ಹಾ ಆದಿತ್ತು. ಇದು ಅಡುಗೆ ಭಟ್ರಿಗೆ ಬಾವುಕ ಭಟ್ರು ಅಂತ ಕರೀಲಿಕ್ಕೆ ಆಗ್ತದೆ. ಇಲ್ಲ, ಭಟ್ರು ಬಾವುಕ ಅಂತ ಬೇಡ ಸ್ವಲ್ಪ ಆಚೆಗೆ ಹಾಕಿ. ಬೇಡ, ಅದು ಭಟ್ರಿಗೆ ಬಾವುಕ ಅಂತ ಹೆಸರು ಸರಿ ಆಗ್ತದೆ. ಹೇಗಿರೋದು ನಿಮಗೆ ಹೆಸರು? ಒಂದು ಹೆಸರು ಮೊದಲು ಸಣ್ಣದಾಗಿದೆ, ಹಾ ಈಗ ಸ್ವಲ್ಪ ದೊಡ್ಡದಾಗಲಿಕ್ಕೆ ಆರಂಭ ಮಾಡಿ. ಹಾ ಇನ್ನು ಎಷ್ಟು ದೊಡ್ಡದಾಗ್ತಿ ಯಾರಿಗೂ. ಹಾ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟೆ, ಹಾ ಈಗ ಆಧರಿಸಿ ಅಣ್ಣನಾದೆ. ಹಾ. ಇನ್ನು ಯಾವಾಗ ಅಯ್ಯನಾಗ್ತಿ ಯಾರಿಗೂ. ಭೂತ ವರ್ತಮಾನ ಭವಿಷ್ಯದ ಸೇರಿಸಿ ಒಂದು ಹೆಸರಿಡುವ, ಹಾ. ಪುಟ್ಟಣ್ಣಯ್ಯ. ಅದೆಂತದ್ದು ನೀವು ಇಷ್ಟು ಮಾತಾಡುವಾಗ ಯಾವ್ದಾದ್ರು ಒಂದು ಚಂದದ ಹೆಸರು ಇರ್ತದೆ ಅಂತ ಯೋಚನೆ ಮಾಡಿ. ಇದೇನಾಗಿದೆ? ಒಟ್ಟು ಕಣ್ಣ ಎಂತ ಹಾಗಲ್ಲ, ಪುಟ್ಟಣ್ಣಯ್ಯ. ಪುಟ್ಟಣ್ಣಯ್ಯ. ಅಡುಗೆ ಭಟ್ಟ, ಪುಟ್ಟಣ್ಣಯ್ಯ. ಅಡುಗೆ ಭಟ್ಟ. You